ಈ ತರ ಎಗ್ ರೈಸ್ ಮಾಡ್ಕೊಂಡ್ರೆ ಮಾತ್ರ ಒಂದೊಂದು ಪ್ಲೇಟ್ ತಿನ್ನೋರಂತೂ ಎರಡೆರಡು ಪ್ಲೇಟ್ ಎಗ್ ರೈಸ್ ತಿಂತಾರೆ. ತುಂಬಾ ಚೆನ್ನಾಗಿರುತ್ತೆ. ನಾನಂತೂ ಮುಂಚೆ ಅಂತೂ ನಾನು ಎಗ್ ರೈಸ್ ಮಾಡ್ಕೋತಾ ಇದ್ದೆ. ನನಗಂತೂ ಅದು ಸ್ವಲ್ಪ ಅಷ್ಟೇನು ಇಷ್ಟನೇ ಆಗ್ತಾ ಇರಲಿಲ್ಲ. ಆದರೆ ನಾನು ಈ ತರ ಎಗ್ ರೈಸ್ ಮಾಡೋದಕ್ಕೆ ರೂಢಿ ಆದ್ಮೇಲೆ ನಮ್ಮನೆಯಲ್ಲಂತೂ ಎಲ್ಲರೂ ಕೂಡ ಇದೇ ತರ ಎಗ್ ರೈಸೇ ಮಾಡಿಸ್ಕೊಂಡು ತಿನ್ನೋದು. ಈಗ ಬನ್ನಿ ಅದನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಅಂದ್ರೆ ಫಸ್ಟ್ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು 1-2 ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಸಾಕು. ಅದಕ್ಕೆ ನಾವೀಗ ಮೊಟ್ಟೆ ಎಷ್ಟು ಹಾಕೊಬೇಕು ಆ ತರ, ಅದು ಎಷ್ಟು ಮೊಟ್ಟೆ, ಈಗ ನಾವು ಒಬ್ಬೊಬ್ರು ಎಷ್ಟು ಜನ ಇರ್ತೀರಾ ನೋಡ್ಕೊಂಡು ಎಗ್ ಎಷ್ಟು ಹಾಕೊಳ್ತೀರಾ, ಮಾಮೂಲಿ ಎಗ್ ರೈಸ್ ಮಾಡೋವಾಗ ನೀವು ಹಾಕೊಳ್ತೀರಲ್ಲ ಅಷ್ಟು ಮೊಟ್ಟೆನ ಹಾಕೊಂಡು ಸ್ವಲ್ಪ ಹುರ್ಕೋಬೇಕಾಗುತ್ತೆ. ನಾನು ತಗೊಂಡಿರೋದು ಒಂದು 4ರಿಂದ 5 ಮೊಟ್ಟೆ ತಗೊಂಡಿದ್ದೀನಿ. 5 ಮೊಟ್ಟೆ ಹಾಕೊಂಡ್ಬಿಟ್ಟು ಫುಲ್ಲುನು ಇದಕ್ಕೇನೆ ಸ್ವಲ್ಪ ಅಚ್ಕಾರದ ಪುಡಿನೂ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋತೀನಿ. ಮುಂಚೆ ಎಲ್ಲ ನಾನು ಎಗ್ ರೈಸ್ ಯಾವ ರೀತಿ ಮಾಡ್ತಾ ಇದ್ದೆ ಅಂತ ಅಂದ್ರೆ ಮಾಮೂಲಿ ಈರುಳ್ಳಿ ಎಲ್ಲ ಹಚ್ಚಿ ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ಟೊಮೊಟೊ ಎಲ್ಲ ಹಾಕಿ ಒಗ್ಗರಣೆ ಮಾಡಿಬಿಡ್ತಾ ಇದ್ದೆ. ಹಚ್ಚಿ ಎಲ್ಲ ಹಾಕಿ ಒಗ್ಗರಣೆ ಮಾಡ್ತಾ ಇದ್ನಲ್ವಾ, ಅದಕ್ಕೆ ಮೊಟ್ಟೆನೇ ಒಡೆದಾಕ್ಬಿಟ್ಟು ಅದೆಲ್ಲ ಫ್ರೈ ಆದ್ಮೇಲೆ ನಾನು ಮಾಡಿರೋ ಅನ್ನನ ಹಾಕೊಂಡು ತಿರುಗಿಸ್ಕೊಳ್ತಾ ಇದ್ದೆ. ಆದ್ರೆ ನಾನು ಈ ತರ ಮಾಡೋದ್ರಿಂದ ಒಳ್ಳೆ ಕಲರ್ಫುಲ್ ಆಗು ಇರುತ್ತೆ. ಆದ್ರೆ ಫುಡ್ ಕಲರ್ ಅಂತೂ ನಾನು ಹಾಕೇ ಇಲ್ಲ. ಯಾವುದೇ ತರದ ಫುಡ್ ಕಲರ್ ಇಲ್ದಿರನು ಒಂಥರ ರೆಡ್ ಕಲರ್ ಆಗಿ ಒಂಥರ ಸಖತ್ತಾಗಿರೋಂಥ ಟೇಸ್ಟು ಮೊಟ್ಟೆ ಬಾಯಿಗೆಲ್ಲ ಸಿಗ್ತಾ ಇರುತ್ತೆ. ಆ ತರ ಮಾಡ್ಕೋಬಹುದು ನೋಡಿ. ಈ ತರವಾಗಿ ಹುರ್ಕೊಂಡ್ಬಿಡ್ತೀನಿ. ಹುರ್ಕೊಂಡು ಫಸ್ಟೇನೆ ಎತ್ತಿಟ್ಕೊಂಡ್ಬಿಡ್ತೀನಿ ಒಂದು ಪಾತ್ರೆನಲ್ಲಿ. ಆದ್ರೆ ನಾನು ಈ ತರ ಮಾಡ್ತೀನಿ, ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಮಾಡ್ತಾರೆ. ನಾನು ಯಾವುದೇ ತರದ ಸಾಸ್ ಎಲ್ಲ ಬಳಸ್ತೀರಾ ಮಾಡಿರೋದಿದು. ಯಾವುದೇ ಫುಡ್ ಕಲರ್ ಆಗಿರ್ಬೋದು, ಯಾವುದೇ ತರದ ಸಾಸ್ ಆಗಿರ್ಬೋದು ಹಾಕಿಲ್ಲ ನಾನು. ಸೋಯಾ ಸಾಸು, ಟೊಮೊಟೊ ಸಾಸ್ ಆ ಥರ ಎಲ್ಲ ಏನು ಟೋಟಲ್ ಆಗಿ ಹಾಕೇ ಇಲ್ಲ. ಆ ಮೊಟ್ಟೆನ ಎತ್ತಿಟ್ಕೊಂಡ್ಮೇಲೆ ನಾನು ಇವಾಗ ಅದಕ್ಕೆ ಒಗ್ಗರಣೆಗೆ ಈಗೆಲ್ಲ ಮಾಮೂಲಿ ಒಗ್ಗರಣೆ ಯಾವ ರೀತಿ ಮಾಡ್ತೀವಿ ಅದನ್ನ ಎಣ್ಣೆ ಹಾಕೊಂಡಿದ್ದೀನಿ. ಒಂದು 4 ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಅದಕ್ಕೆ 2 ಈರುಳ್ಳಿನ ಸಣ್ಣದಾಗಿ ಹಚ್ಚಿಬಿಟ್ಟು ಹಾಕೊಳ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ನಾನು ಮಾಡ್ಕೊಂಡಿದ್ದು ನಮ್ಮ ಮನೆಯಲ್ಲಿ ನಾನು 4 ಜನಕ್ಕೆ ಆಗೋವಷ್ಟು ಮಾಡ್ಕೊಂಡಿದ್ದೀನಿ. ಮಿನಿಮಮ್ ಅಂದ್ರೆ ಒಂದು 4 ಜನಕ್ಕೂ ಕೂಡ ಆಯ್ತು. ನೀವು ಬೇಕಿದ್ರೆ ನೋಡಿ ಒಂದು 5 ಮೊಟ್ಟೆ ಹಾಕೊಂಡಿದ್ದೀನಿ ನಾನು. ನೋಡಿ ಈ ತರ ಮಾಡ್ಕೊಳ್ಬಹುದು. 3ರಿಂದ 4 ಜನ ಅಂತೂ ಮಿನಿಮಮ್ ತಿನ್ಬೋದು ಒಂದು 5 ಮೊಟ್ಟೆ ಹಾಕೊಂಡ್ರೆ. ತುಂಬಾ ಚೆನ್ನಾಗಿರುತ್ತೆ ನೋಡಿ. ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಳ್ತೀನಿ. ಸ್ವಲ್ಪ ಕಡಿಮೆ ಹಾಕೋಬೇಕು, ಯಾಕಂದ್ರೆ ಎಗ್ ರೈಸ್ಗೆ ಅಂದ್ಮೇಲೆ ರೈಸ್ ಮಾಡ್ಕೊಳ್ಳೋವಾಗ ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕಿರ್ತೀವಿ. ಜೊತೆಗೆ ಇವಾಗ ಮೊಟ್ಟೆಗೂ ಹುರ್ಕೊಂಡ್ನಲ್ಲ ಅದಕ್ಕೂ ಸ್ವಲ್ಪ ಉಪ್ಪು ಹಾಕಿರ್ತೀನಲ್ವಾ, ಅದಕ್ಕೆ ಈಗ ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡಿದೀನಿ. ನೀವು ಇದೇ ಪಾತ್ರೆಗೆ ಒಗ್ಗರಣೆಗೆ ಎಣ್ಣೆ ಹಾಕ್ಬೇಕು ಅಂತ ಏನಿಲ್ಲ, ಬೇರೆ ಪಾತ್ರೆನೂ ಕೂಡ ಎತ್ಕೊಂಡು ಮಾಡ್ಕೊಳ್ಬಹುದು. ಈ ಪಾತ್ರೆ ಎಲ್ಲ ಇದಾಗುತ್ತೆ ಅನ್ನೋ ಆಗಿದ್ರೆ ನೋಡಿ. ಇದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ನಾನೇ ಮನೆಯಲ್ಲಿ ಫ್ರೆಶ್ ಆಗಿ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಅಂದ್ರೆ ತುಂಬಾ ಚೆನ್ನಾಗಿ ಘಮ ಅಂತ ಇರುತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೇನೆ ನೋಡಿ ಫುಡ್ ಕಲರ್ ಯಾವುದೇ ಇಲ್ಲ. ಅದಕ್ಕೆ ನಾನು ಇವಾಗ ಕಲರ್ಗೋಸ್ಕರ ಏನ್ ಹೇಳಿ ಟೊಮೊಟೊ ಹಾಕ್ತಾಗೂ ಇರಬೇಕು, ರುಬ್ಬಿ ಹಾಕೊಂಡ್ರೆ ಸ್ವಲ್ಪ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಕಲರ್ಗೆ ಅಂತಂದ್ರೆ ನಾನು ಬ್ಯಾಡಗಿ ಮೆಣಸಿನಕಾಯ್ದು ಪುಡಿ ಹಾಕೊಂಡಿರ್ತೀನಿ, ಮಾಡಿಸ್ಕೊಂಡು ಇಟ್ಕೊಂಡಿರ್ತೀನಲ್ಲ, ಅದನ್ನೇ ನಾನು 1-1.5 ಸ್ಪೂನ್ ಅಷ್ಟು ರುಚಿಗೆ ಖಾರಕ್ಕೆ ತಕ್ಕಷ್ಟು ಇದನ್ನೇ ಹಾಕೊಂಡ್ಬಿಡ್ತೀನಿ. ಇದಕ್ಕೆ ನಾನೇನು ಅಚ್ಕಾರದ ಪುಡಿ ಅದೆಲ್ಲ ಏನು ಹಾಕಕ್ ಹೋಗಲ್ಲ. ಇದ್ರಲ್ಲೇ ಖಾರ ಅಂಶ ಇದ್ದೇ ಇರುತ್ತೆ. ನಿಮ್ಗೆ ಇನ್ನೂ ತೀರಾ ಸ್ವಲ್ಪ ಖಾರ ಬೇಕು, ಜಾಸ್ತಿ ಖಾರ ಅನ್ನೋರು ನೀವು ಬೇರೆ ಎಕ್ಸ್ಟ್ರಾ ಖಾರದ ಪುಡಿನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬಹುದು. ನಮ್ಮ ಮನೆಯಲ್ಲಿ ಏನಪ್ಪಾ ಅಂತಂದ್ರೆ ಮಕ್ಳಿಗೆಲ್ಲ ತಿನ್ನಲ್ಲ, ಇದೇ ತರ ಮಾಮೂಲಿ ಸ್ವಲ್ಪ ಮೈಲ್ಡ್ ಆಗಿರ್ಬೇಕು ಖಾರ. ತೀರಾ ಜಾಸ್ತಿ ಖಾರ ಇದ್ರೆ ಅಂತೂ ತಿನ್ನೋದೇ ಇಲ್ಲ ಮಕ್ಳಂತೂ. ಅದಕ್ಕೆ ನೋಡಿ ಇವಾಗ ಇದೆಲ್ಲ ಹಾಕಿದಾದ್ಮೇಲೆ ಮಸಾಲೆ, ಇಷ್ಟೇ ಮಸಾಲೆ ನೋಡ್ತಾ ಇದ್ದೀರಲ್ಲ. ಇದಕ್ಕೆ ಇವಾಗ ನಾನು ಒಂದ್ ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಈ ಟೊಮೊಟೊದೆಲ್ಲ ಹಸಿ ಸ್ಮೆಲ್ ಹೋಗೋ ತನಕ, ಟೊಮೊಟೊ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ ಹಸಿ ಸ್ಮೆಲ್ ಹೋಗೋ ತನಕ ನಾನು ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಇಷ್ಟೇನೆ ನೋಡಿ. ಇವಾಗ ಅನ್ನ ಮಾಡಿ ಫಸ್ಟೇ ಇಟ್ಕೊಬೇಕು. ಇದಕ್ಕೇನಪ್ಪಾ ಅಂತಂದ್ರೆ ಮೇನ್ ಅಂತಂದ್ರೆ ಫಸ್ಟೇ ನಾವು ಅನ್ನನ ಮಾಡಿ ಒಂದು ತಟ್ಟೆನಲ್ಲಿ ಹಾಕಿ ಆರಕ್ಕೆ ಇಟ್ಕೊಂಡ್ಬಿಡ್ಬೇಕು. ಅವಾಗ ತುಂಬಾ ಚೆನ್ನಾಗಿರುತ್ತೆ, ಬಿಡಿ ಆಗಿ ಬರುತ್ತೆ ಅನ್ನನು. ನೋಡಿ ಈಗ ಮೊಟ್ಟೆಗಳನ್ನೆಲ್ಲ ಎತ್ತಿಟ್ಟಿದ್ನಲ್ಲ, ಮೊಟ್ಟೆ ಹುರಿದಿರೋ ಮೊಟ್ಟೆನು ಇದ್ರಲ್ಲಿ ಹಾಕ್ಬಿಟ್ಟು ಇವಾಗ ಹಾಕೊಂಡು ನಾವು ತಿರುಗಿಸ್ಕೋಬೇಕು. ಇವಾಗಾದ್ರೂ ಹಾಕ್ಬೋದು, ಇಲ್ಲಾಂದ್ರೆ ಆ ಗ್ರೇವಿಗೆ ಅನ್ನ ಹಾಕಕ್ ಮುಂಚೆ ಆದ್ರೂ ಹಾಕ್ಬಿಟ್ಟು ತಿರುಗಿಸ್ಕೊಳ್ಬಹುದು. ಅಂದ್ರೆ ಅಂತ ರಿಸ್ಕು ಏನಿಲ್ಲ, ಈಸಿನೇ, ತುಂಬಾ ಚೆನ್ನಾಗಿರುತ್ತೆ ನೋಡಿ. ಕೆಲವೊಂದ್ಸಲ ಈಗ ನಾವು ಏನಾದ್ರೂ ತಿನ್ಬೇಕು ಅನಿಸುತ್ತೆ ಅಂತ ಟೈಮ್ನಲ್ಲಿ ಈ ತರ ಎಗ್ ರೈಸ್ ಮಾಡ್ಕೊಳ್ಬಹುದು. ತುಂಬಾ ಈಸಿ, ಟೇಸ್ಟಿಯಾಗೂ ಇರುತ್ತೆ, ಈಸಿಯಾಗೂ ಇರುತ್ತೆ, ತುಂಬಾ ಸುಲಭನೂ ಕೂಡ ಮಾಡ್ಕೊಳ್ಳೋದಂತೂ ತುಂಬಾ ಈಸಿನೂ ಇರುತ್ತೆ ನೋಡಿ. ಈ ತರ ಮೊಟ್ಟೆ ಬಾಯಿಗೆ ಸಿಗ್ತಾ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಮೊಟ್ಟೆ ಈಗ ಎಗ್ ರೈಸ್ ಮಾಡಿದಾಗ ಏನಪ್ಪಾ ಅಂತಂದ್ರೆ ಮೊಟ್ಟೆ ಎಲ್ಲ ಕದ್ರೋಗಿರುತ್ತೆ. ಈ ತರ ಮಾಡ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ನಾನು ಮುಂಚೆ ಅದೇ ತರನೇ ಮಾಡ್ತಾ ಇದ್ದೆ. ಈಗ ಈರುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ಮೊಟ್ಟೆ ಅದಕ್ಕೆ ಡೈರೆಕ್ಟ್ ಹೊಡೆದಾಕ್ಬಿಟ್ಟು ಈಗ ಈರುಳ್ಳಿ ಪಲ್ಯ ತರ ಮೊಟ್ಟೆ ಪಲ್ಯ ತರ ಮಾಡ್ಕೊಳ್ತೀವಲ್ಲ ಆ ತರ ಮಾಡ್ತಿದ್ದೆ ನೀಟಾಗಿ. ಆದ್ರೆ ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಈ ತರ ಫಸ್ಟ್ ಉದ್ದಿಟ್ಕೊಂಡು ಅದ್ರಲ್ಲಿ ಹಾಕೊಳ್ತೀನಿ. ಹಿಂಗಾದ್ರೂ ಮಾಡ್ಬೋದು, ಆದ್ರೆ ಈ ತರ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿತ್ತು ಅನ್ನಿಸ್ತು ನಮ್ಗಂತೂ. ಅದಕ್ಕೆ ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ.
ನೀವು ಕೂಡ ಒಂದ್ಸಲ ಈ ಥರ ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ. ಹಂಗೆ ನೋಡಿ, ಯಾರಾದರೂ ನನ್ನ ಚಾನಲ್ನ ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ, ಈ ಗಣಿಕಾ ಕಿಚನ್ ವ್ಲಾಗ್ನ ಯಾರಾದರೂ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಫೇಸ್ಬುಕ್ಕಲ್ಲಿ ಯಾರಾದರೂ ನನ್ನ ವಿಡಿಯೋನ ನೋಡ್ತಾ ಇದ್ರೆ, ಇನ್ನೂ ಫಾಲೋ ಮಾಡಿಲ್ಲ ಅಂತ ಅಂದರೆ ಈಗಲೇ ಫಾಲೋ ಮಾಡಿ. ಹಂಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೋಡ್ತಾ ಇದ್ರಲ್ಲ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಅಂದರೆ ಮಾಮೂಲಿ ನಾನು ಸೋನಾ ಮಸೂರಿ ಅಕ್ಕಿದು ಅನ್ನ ಹಾಕ್ಕೊಂಡಿದ್ದೀನಿ. ಯಾವ ರೈಸಲ್ಲಿ ಬೇಕಿದ್ರೂ ಕೂಡ ನೀವು ಮಾಡ್ಕೊಳ್ಬೋದು, ಇದೇ ರೈಸೇ ಹಾಕಬೇಕು ಅಂತ ಏನಿಲ್ಲ. ಆದರೆ ಅನ್ನ ಬಿಡಿ ಬಿಡಿಯಾಗಿರಬೇಕು ಅಷ್ಟೇ. ನೋಡಿ, ಹೀಗೆ ಒಂದು ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿ ಕೂಡ ಬಿಸಿ ಮಾಡ್ಕೊಂಡ್ಬಿಟ್ರೆ ಅನ್ನ ಎಲ್ಲ ಬಿಸಿ ಆಗುತ್ತೆ. ಯಾಕಂದರೆ ಫಸ್ಟೇ ನಾವು ಸ್ವಲ್ಪ ಅನ್ನ ಮಾಡಿಕೊಂಡು ಹಾರಕ್ಕೆ ಇಟ್ಕೊಂಡಿರ್ತೀವಲ್ಲ, ಹಂಗಾಗಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಎಲ್ಲ ಫುಲ್ಲು ನೀಟಾಗಿ ಬಿಸಿ ಆಯಿತು, ಚೆನ್ನಾಗಾಯಿತು. ಇವಾಗ ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿ, ಇನ್ನೊಂದು ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿ ಇಟ್ಕೋತಾ ಇದ್ದೀನಿ. ಸ್ವಲ್ಪ ಹೊತ್ತು ಇಟ್ಟಿದ್ದಾದ್ಮೇಲೆ ಎಲ್ಲ ಸ್ವಲ್ಪ ಮೊಟ್ಟೆ ಇದೆಲ್ಲ ಸ್ವಲ್ಪ ಚೆನ್ನಾಗಾಗಲಿ ಅಂತ ಹೇಳ್ಬಿಟ್ಟು ಘಮ ಘಮ ಅಂತ ಇರುತ್ತೆ. ನೋಡಿ, ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಡ್ತೀನಿ. ನಮ್ಮನೇಲಿ ಮಕ್ಳಿಗಂತೂ, ನಮ್ಮನೇಲಿ ಎಲ್ರಿಗೂ ಕೂಡ ಇದೇ ಇಷ್ಟ. ಎಗ್ ರೈಸ್ ಅಂತೂ ಇದೆ ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇಷ್ಟಪಟ್ಟು ಎಲ್ಲರೂ ಕೂಡ ತಿಂತಾರೆ. ಅದಕ್ಕೆ ನಾನು ಇದನ್ನ ಒಂದ್ಸಲ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನೀವು ಒಂದ್ಸಲ ಇದೇ ಥರ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಬೇಕಾದರೆ ಹಾಕ್ಕೊಳ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ರಲ್ಲ ಹೇಗಿದೆ ಅಂತೇಳಿ. ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಬೇಡ. ಹೀಗೆ ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿಂತಾ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಹಂಗೇನೆ ಬೇಯಿಸಿರೋ ಮೊಟ್ಟೆ ಬೇಕಿದ್ರೂ ಇಟ್ಕೊಂಡು ತಿನ್ಬೋದು. ನೋಡಿ, ಹೀಗೆ ಒಂದು ಪ್ಲೇಟಲ್ಲಿ ಹಾಗೆ ಕೂಡ ತಿನ್ಬೋದು. ಇಲ್ಲ ಅಂತಂದರೆ ನೋಡ್ತಾ ಇದ್ರಲ್ಲ, 2 ಮೊಟ್ಟೆ ಕೂಡ ಹಾಕ್ಕೊಂಡು ಕೂಡ ಜೊತೆಯಲ್ಲಿ ನೆಂಚ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದೇ ಥರ ಒಬ್ಬೊಬ್ರು ಒಂದೊಂದು ಥರ ಎಗ್ ರೈಸ್ ಮಾಡ್ತಾರೆ. ನಾನಂತೂ ಒಂದೊಂದು ಸಲಕ್ಕೆ, ಅಂದರೆ ಆವಾಗ ಮುಂಚೆ ಆ ಥರ ಎಗ್ ರೈಸ್ ಮಾಡ್ತಾ ಇದ್ದೆ. ಈಗ ನಮ್ಮನೆಯಲ್ಲೆಲ್ಲ ಇದೇ ಎಗ್ ರೈಸೇ ಇಷ್ಟಪಟ್ಟು ತಿಂತಾರೆ. ಹಂಗಾಗಿ ನಾನು ಈ ಥರ ಎಗ್ ರೈಸ್ನ ಮಾಡ್ತಾ ಇರೋದು. ನೋಡ್ತಾ ಇದ್ರಲ್ಲ ಹೇಗಿದೆ ಅಂತ ಹೇಳಿ. ಎಗ್ ರೈಸ್ ಅಂತೂ ತುಂಬ ಚೆನ್ನಾಗಿತ್ತು, ನಮಗಂತೂ ತುಂಬ ಇಷ್ಟ ಆಗುತ್ತೆ. ನೋಡಿ, ನೀವು ಒಂದ್ಸಲ ಟ್ರೈ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.